ನಮಸ್ತೆ ಸ್ನೇಹಿತರೆ. ಬೆಂಗಳೂರಿನಲ್ಲಿ ನಡೀತಾ ಇರತಕ್ಕಂತಹ ಫುಟ್ಪಾತ್ ವ್ಯಾಪಾರಿಗಳ ತೆರವು ಕಾರ್ಯಾಚರಣೆ ಏನು ಕೆಲವು ದಿನಗಳಿಂದ ನಡೀತಾ ಇದೆ. ಈ ವಿಚಾರದ ಬಗ್ಗೆ ಜಿ.ಬಿ ಅಧಿಕಾರಿಗಳು ಹೇಳ್ತಕ್ಕಂಥದ್ದು ಅಥವಾ ನಮ್ಮ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಕೃಷ್ಣ ಬೈರೇಗೌಡ ಅವರು ಹೇಳ್ತಕ್ಕಂಥದ್ದು ಏನಂದರೆ, ಪಾದಚಾರಿಗಳು ಸಾವಿಗೀಡಾಗ್ತಾ ಇದ್ದಾರೆ ಫುಟ್ಪಾತ್ ಒತ್ತುವರಿಯಾಗಿರೋದ್ರಿಂದ. ಕಳೆದ ವರ್ಷ ಸುಮಾರು 300 ಜನ ಪಾದಚಾರಿಗಳು ಸತ್ತಿದ್ದಾರೆ. ಇದಕ್ಕೇನು ಹೇಳ್ತೀರಾ ಅಂತ ಹೇಳ್ತಾ ಇದ್ದಾರೆ. ಸರಿ, ನಿಮ್ಮ ವಿಚಾರವಾಗಿ ಬರೋದಾದರೆ, ಈಗ ನೀವು ಫುಟ್ಪಾತ್ ಒತ್ತುವರಿ ತೆರವು ಮಾಡ್ತೀರಾ, ಆದರೆ ಎಷ್ಟು ಜನ ಫುಟ್ಪಾತನ್ನು ಬಳಸ್ತಾರೆ? ಇವತ್ತಿಗೂ ಸಹ ನೀವು ಗಮನಿಸಿದ್ರೆ ರಸ್ತೆಗಳಲ್ಲಿ ಫುಟ್ಪಾತ್ ಖಾಲಿ ಇದ್ದರೂ ಸಹ ಭಾಳಷ್ಟು ಮಂದಿ, 100% ಮಂದಿ ಯಾರು ಫುಟ್ಪಾತ್ ಮೇಲೆ ಹೋಗೋದೇ ಇಲ್ಲ. ಫುಟ್ಪಾತ್ ಬಿಟ್ಟು ರಸ್ತೆಯಲ್ಲೇ ನಡೀತಾ ಇರ್ತಾರೆ. ಅದು ಮುದುಕರಿಂದ ಹಿಡಿದು ಯುವಕರಿಂದ ಹಿಡಿದು ಮಕ್ಕಳಿಂದ ಹಿಡಿದು ಯಾರನ್ನೇ ನೋಡಿ. ಪ್ರಜ್ಞೆ ಅನ್ನೋದೊಂದು ಸಿವಿಲ್ ಸೆನ್ಸ್ ಅಂತಕ್ಕಂಥದ್ದು ನಮ್ಮ ಜನಗಳಿಗೆ ಕಮ್ಮಿ ಇದೆ. ಫುಟ್ಪಾತ್ ಇದು ಕೂಡ ಉಪಯೋಗಿಸಲ್ಲ. ಫುಟ್ಪಾತಲ್ಲಿ ಇವ್ರು ನಡೀತಾ ಇದ್ದರೆ ಅಲ್ಲಿ ಯಾರು ಬಂದು ಆಕ್ರಮಿಸ್ಕೋತಾರೆ? ಯಾರು ಬಂದು ಅಲ್ಲಿ ವ್ಯಾಪಾರ ಮಾಡೋಕ್ಕೆ ಬರ್ತಾರೆ? ಫುಟ್ಪಾತ್ ನೀವು ಯೂಸ್ ಮಾಡ್ತಾ ಇಲ್ಲ, ಅದಕ್ಕೋಸ್ಕರ ವ್ಯಾಪಾರಕ್ಕೆ ಹಾಕ್ಕೊಳ್ತಾರೆ. ವ್ಯಾಪಾರಿಗಳು ಬರ್ತಾರೆ, ವ್ಯಾಪಾರ ಶುರು ಮಾಡ್ತಾರೆ. ನೀವು ಫುಟ್ಪಾತಲ್ಲಿ ಬಳಸ್ತಾ ಇದ್ದರೆ ಅದನ್ನು ಯಾಕೆ ಆಕ್ರಮಿಸ್ಕೊಳ್ತಾರೆ? ಭಾಳಷ್ಟು ಮಂದಿ ಯಾರು ಫುಟ್ಪಾತನ್ನು ಯೂಸೇ ಮಾಡೋದಿಲ್ಲ, ರಸ್ತೆಯಲ್ಲೇ ಬರ್ತಾರೆ. ವಾಹನಗಳ ಜೊತೆ ಇವ್ರದ್ದೊಂದು ಮಾನವ ವಾಹನ. ಯಾವ ಗಾಡಿ ಯಾವ ಕಡೆ ಬರುತ್ತೆ, ರಸ್ತೆ ಮಧ್ಯೆ ಬರೋದು. ಯಾರು ಸ್ನೇಹಿತರು ಮಾತಾಡ್ಕೊಂಡು ಇಷ್ಟು ಸಾಲಾಗಿ 3-4 ಜನ ಗೋಡೆ ಥರ ಕಟ್ಕೊಂಡು ಹೋಗೋದು. ಈ ಥರ ಹೋದಾಗ ಅಪಘಾತಗಳಾಗ್ತವೆ. ಅದರಲ್ಲಿ ಫುಟ್ಪಾತ್ ಒತ್ತುವರಿಯಿಂದನೇ ಅಪಘಾತ ಆಗೋಯ್ತು ಅಂತಕ್ಕಂಥ ಕಾರಣ ಸರಿನಾ? ಅದ್ರಲ್ಲಿ ಪಾದಚಾರಿಗಳದ್ದೇ ತಪ್ಪಿರ್ಬೋದು. ಫುಟ್ಪಾತನ್ನು ಖಾಲಿ ಇದ್ರೂ ಬಳಸದೆ ರಸ್ತೆಯಲ್ಲಿ ಓಡ್ತಾ ನಡೀತಾ ಈಡಾಗಿರ್ಬೋದು. ಇದೊಂದೇ ಕಾರಣ ಇಟ್ಕೊಂಡು ಪಾಪ ಏನೋ ಒಂದು ಜೀವನ ಕಟ್ಕೊಳ್ಳೋದಕ್ಕೆ ಯಾವುದೇ ಕೆಲಸ ಸಿಗದಿರ್ತಕ್ಕಂಥ ನಿರುದ್ಯೋಗಿಗಳು ಒಂದಷ್ಟು ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡ್ಕೊಂಡಿರ್ತಾರೆ. ಅವರನ್ನು ನೀವು ಈಗ ಏಕಾಏಕಿ ಒಕ್ಕಲೆಬ್ಬಿಸ್ಬಿಟ್ರೆ, ಅವ್ರನ್ನೆಲ್ಲ ತೆರವು ಮಾಡಿಬಿಟ್ರೆ ಅವ್ರ ಮುಂದಿನ ಜೀವನ ಏನಾಗಬೇಕು? ಅವ್ರ ಜೀವನ ಹೇಗೆ ಮಾಡಬೇಕು? ಮೊದಲೇ ಕೆಲಸಗಳಿಲ್ಲ ಅಂತ ಎಲ್ಲ ಕಡೆ ಕೆಲಸ ಹೋಗ್ತಾ ಇದೆ. IT ಇಂಡಸ್ಟ್ರಿಯಿಂದ ಹಿಡಿದು ಎಲ್ಲ ಕೈಗಾರಿಕೆಗಳನ್ನು ಮುಚ್ತಾ ಇದ್ದಾವೆ. IT ಫೈರ್ ಮಾಡ್ತಾ ಇದ್ದಾರೆ. ಕೆಲಸ ಇಲ್ಲ ಅಂತ ಜನಗಳು ಕಂಗಾಲಾಗಿದ್ದಾರೆ. ಇಂಥ ಕಾಲದಲ್ಲಿ, ಇಂಥ ಸಂದರ್ಭಗಳಲ್ಲಿ ಇರೋ ಕೆಲಸನ ಯಾರೋ ಒಬ್ಬರು ಸ್ವಂತವಾಗಿ ಒಂದು ಭವಿಷ್ಯ ಕಟ್ಕೊಳ್ಬೇಕು ಅಂತ, ತಮ್ಮ ಕಾಲ ಮೇಲೆ ತಾನು ನಿಂತ್ಕೋಬೇಕು ಅಂತ ಹೇಗೋ ಒಂದು ಸಣ್ಣ ಪುಟ್ಟ ಹಣಕಾಸಿನ ವ್ಯವಸ್ಥೆ ಮಾಡಿಕೊಂಡು ಒಂದು ಪುಟ್ಟದಾಗಿ ವ್ಯವಹಾರನ ಮಾಡ್ತಾ ಇರ್ತಾರೆ ಫುಟ್ಪಾತ್ನಲ್ಲಿ. ಅವರೆಲ್ಲ ಫುಲ್ ಫುಟ್ಪಾತ್ನೇ ಕ್ಲೋಸೇ ಮಾಡಿಬಿಟ್ಟಿರೋದಿಲ್ಲ. ಎಂಥ ಫುಟ್ಪಾತ್ ವ್ಯಾಪಾರ ಇದೂ ಜನಗಳು ಓಡಾಡೋಕ್ಕೆ ಜಾಗ ಬಿಟ್ಟೇ ಇರ್ತಾರೆ. ಜಾಗ ಬಿಡಲೇಬೇಕು. ವ್ಯಾಪಾರ ಆಗಬೇಕಂದ್ರೆ ಜಾಗ ಇರಲೇಬೇಕು, ಜನ ಬಂದು ಓಡಾಡೋದಕ್ಕೆ. ಇನ್ನು ಫುಲ್ಲು ಫುಟ್ಪಾತ್ನೇ ಮುಚ್ಚೇ ಬಿಟ್ಟಿರ್ತಾರೆ. ಓಡಾಡೋಕ್ಕೆ ಆಗದಿದ್ದಂಗೆ ಬ್ಲಾಕ್ ಮಾಡಿಬಿಟ್ಟು ರಸ್ತೆಯಲ್ಲಿ ಹೋಗೋದು ಬಿಟ್ಬಿಟ್ಟಿರ್ತಾರೆ. ಎಲ್ಲೂ ಆ ಥರ ಚಾನ್ಸೇ ಇಲ್ಲ. ಎಲ್ಲೋ ಒಂದು ಸ್ವಲ್ಪ ಅವರು ಜಾಗ ಮಾಡಿಕೊಂಡು ತಮ್ಮ ಭವಿಷ್ಯಕ್ಕೆ ವ್ಯವಹಾರಕ್ಕೆ ಮಾಡ್ತಾ ಇರ್ತಾರೆ. ಅವ್ರ ಜೀವನ ನಡೆಸ್ಕೊಳ್ತಾ ಇರ್ತಾರೆ. ಈ ರೀತಿ ನೀವು ಅವ್ರನ್ನ ತೆರವು ಮಾಡಿಬಿಟ್ರೆ ಮುಂದೆ ಅವ್ರ ಗತಿ ಏನಾಗಬೇಕು? ನಿರುದ್ಯೋಗ ಸಮಸ್ಯೆ ಸೃಷ್ಟಿಯಾಗಲ್ವಾ? ಸರ್ಕಾರದ ಮುಖ್ಯ ಕಾರಣ ಏನಪ್ಪ, ಮುಖ್ಯ ಕೆಲಸ ಏನಪ್ಪ? ಸಮಾಜದ ಕಡೆಯ ವ್ಯಕ್ತಿಗೂ ಸಹ ಸೌಲಭ್ಯಗಳನ್ನು ಕೊಡಬೇಕು, ಅವನಿಗೆ ನ್ಯಾಯವನ್ನು ಕೊಡಬೇಕು, ಅವನಿಗೆ ದುಡಿಮೆ ಕೊಡಬೇಕು, ಅವನಿಗೆ ಕೆಲಸ ಕೊಡಬೇಕು. ಸರ್ಕಾರಗಳಿಗಂತೂ ಕೆಲಸ ಕೊಡೋಕ್ಕಾಗಲ್ಲ. ಇರೋ ಕೆಲಸನೂ ಯಾಕೆ ಕಿತ್ಕೋತಾ ಇದ್ದೀರಾ? ಮುಂದೆ ಅವ್ರು ನಿರುದ್ಯೋಗಿಗಳಾದರೆ ಅವರ ಸಮಾಜಘಾತಕ ಶಕ್ತಿಗಳಾಗಿ ಕಳ್ತನಕ್ಕೋ ಅದಕ್ಕೂ ಇಳಿಯಲ್ಲ ಅಂತ ಏನು ಭರವಸೆ ಕೊಡಿದೆ? ನೀವು ಫುಟ್ಪಾತ್ ವ್ಯಾಪಾರಿಗಳನ್ನ ತೆರವು ಮಾಡಿ, ಬೇಡ ಅಂತ ಹೇಳೋದಿಲ್ಲ. ಆದರೆ ಅದಕ್ಕೂ ಮುಂಚೆ ಅವ್ರಿಗೊಂದು ವ್ಯವಸ್ಥೆ ಮಾಡಿಕೊಡಿ. ಯಾವುದೋ ಒಂದು ಬೇರೆ ಸ್ಥಳಗಳಲ್ಲಿ ಅವ್ರಿಗೆ ವ್ಯಾಪಾರಕ್ಕೆ ಮಾಡಿಕೊಡಿ. ನೀವು ಕೇಳ್ತಾರೆ ಏನಿದೆ, ಏನು ಮಾಡಬೇಕು, ಇದಕ್ಕೆ ಉತ್ತರ ಕೊಡಿ ಅಂತ ಕೇಳ್ತಿರಲ್ಲ ಮಾನ್ಯ ಕೃಷ್ಣ ಬೈರೇಗೌಡ್ರೆ. ಏನು ಮಾಡಬೇಕು, ನಾವು ಏನೋ ಐಡಿಯಾ ಕೊಡಿ ಅಂತಿರಲ್ಲ. ಐಡಿಯಾಗಳಿಗೇನು ಭಾಳಷ್ಟಿದೆ. ನೀವೆಲ್ಲ ಪ್ರಪಂಚ ಸುತ್ತಿರೋರು, ಅಮೇರಿಕ ರಿಟರ್ನ್ಡ್ ನೀವು ಒಳ್ಳೆಯ ಕೆಲಸಗಾರರು ಅಂತ ನಮಗೆಲ್ಲರಿಗೂ ಗೊತ್ತು. ಆದರೆ ನೀವು ಕೆಲಸದ ಮಧ್ಯೆ ಈ ಮಾನವೀಯತೆನ ಮರಿಬೇಡಿ ದಯಮಾಡಿ. ಅವ್ರಿಗೊಂದು ವ್ಯವಸ್ಥೆ ಮಾಡಿಕೊಡಿ. ಒಂದು ಬೇರೆ ರಸ್ತೆಗಳನ್ನ ಅದಕ್ಕೆ ಸಪ್ರೇಟಾಗಿಡಿ. ಒಂದು ಇವಾಗ ವಿ.ವಿ.ಪುರಂ ಫುಡ್ ಸ್ಟ್ರೀಟ್ ಅಂತಲೇ ಮಾಡಿದ್ದೀರಾ. ಹಾಗೆ ಒಂದು ತರಕಾರಿ ಸ್ಟ್ರೀಟ್ ಅಂತ ಒಂದು ಮಾಡಿ, ಅದಕ್ಕೆ ತರಕಾರಿ ವ್ಯಾಪಾರಿಗಳಿಗೆ ಆ ರಸ್ತೆಯಲ್ಲಿ ಮಾಡಿ. ಆ ರಸ್ತೆನ ಒನ್ ವೇ ಮಾಡಿ, ಡಬಲ್ ವೇ ಮಾಡಬೇಡಿ. ಆ ರಸ್ತೆಯಲ್ಲಿ ಫುಟ್ಪಾತ್ ವ್ಯಾಪಾರಿಗಳಿಗೆ ಅನುಕೂಲ ಮಾಡಿಕೊಡಿ. ಹಾಗೆ ಎಲ್ಲರಿಗೂ ಗೊತ್ತಾಗುತ್ತೆ ಆ ರಸ್ತೆಯಲ್ಲಿ ಹೋದರೆ ಟ್ರಾಫಿಕ್ ಜಾಮ್ ಆಗುತ್ತೆ, ಬೇರೆ ರಸ್ತೆಯಲ್ಲಿ ಹೋಗ್ತಾರೆ, ಅಲ್ಲಿ ವ್ಯಾಪಾರ ನಡೀತಾ ಇರುತ್ತೆ ಅಂತ. ಸೊ ಪ್ರಾಪರ್ ಪ್ಲ್ಯಾನಿಂಗ್ ಅಂತಕ್ಕಂಥದ್ದು ಇಂಪಾರ್ಟೆಂಟು. ಪ್ರಾಪರ್ ಪ್ಲ್ಯಾನಿಂಗ್ ಇದ್ದರೆ ಯಾರಿಗೂ ತೊಂದರೆ ಆಗೋದಿಲ್ಲ, ಅವ್ರಿಗೂ ಜೀವನ ಆಗುತ್ತೆ, ಇಲ್ಲೂ ನಡೆಯುತ್ತೆ, ಇವ್ರಿಗೂ ಪಾದಚಾರಿಗಳಿಗೂ ಸರಿ ಹೋಗುತ್ತೆ. ಈ ರೀತಿ ಅಕ್ರಮ ಒತ್ತುವರಿಗಳನ್ನ ತೆರವು ಮಾಡಿಬಿಟ್ಟು
ಎಲ್ಲ ನಾವು ಬೆಂಗಳೂರನ್ನ ಸುಂದರ ಮಾಡಿಬಿಟ್ಟಿದ ತಕ್ಷಣ ನಮ್ಮ ಪಕ್ಷಕ್ಕೆ ಎಲ್ಲ ಜನಗಳೆಲ್ಲ ಓಟ್ ಹಾಕಿ ನಮ್ಮನ್ನು ಗೆಲ್ಲಿಸ್ಬಿಡ್ತಾರೆ, ನಮಗೆ ಭಾಳ ಒಳ್ಳೆಯ ಹೆಸರು ಬಂದ್ಬಿಡುತ್ತೆ ಅಂತ ನೀವು ತಿಳ್ಕೊಂಡಿದ್ರೆ ಒಂದು ಉದಾಹರಣೆ ಕೊಡ್ತೀನಿ. ಇದೇನು ಹೊಸದಲ್ಲ, ಅಕ್ರಮ ಒತ್ತುವರಿ ತೆರವು ಮಾಡ್ತಕ್ಕಂಥದ್ದು. ನಿಮ್ಮದೇ ಕಾಂಗ್ರೆಸ್ ಸರ್ಕಾರದಲ್ಲಿ SM ಕೃಷ್ಣ ಅವ್ರ ಕಾಲದಲ್ಲಿ ಇಡೀ ಬೆಂಗಳೂರನ್ನ ಸಿಂಗಾಪುರ್ ಮಾಡಬೇಕು ಅಂತ ಭಾಳ ಕೆಲಸಗಳಾಯಿತು. ನಾವು ಭೂತೋ ನಾವು ಭವಿಷ್ಯತಿ, ಕರ್ನಾಟಕದ ಇತಿಹಾಸದಲ್ಲೇ ಯಾವ ಸರ್ಕಾರ ಕೂಡ ಅಷ್ಟು ಕೆಲಸ ಮಾಡಿರಲಿಲ್ಲ ಬೆಂಗಳೂರನ್ನ ಅಭಿವೃದ್ಧಿ ಮಾಡಬೇಕು ಅಂತ. ಫುಟ್ಪಾತ್ಗಳನ್ನು ಅಗಲ ಮಾಡಿ, ಒಳ್ಳೆಯ ವ್ಯವಸ್ಥೆಗಳನ್ನು ಮಾಡಿ, ಫುಟ್ಪಾತ್ ಅಕ್ರಮ ವ್ಯಾಪಾರಿಗಳನ್ನೆಲ್ಲ ತೆರವುಗೊಳಿಸಿ ಎಲ್ಲ ವ್ಯವಸ್ಥೆ ಮಾಡಿ ಬೆಂಗಳೂರು ಸುಂದರ ಮಾಡಬೇಕು ಅಂತ ಭಾಳಷ್ಟು ಪ್ರಯತ್ನ ಮಾಡಿದ್ರು. ಭಾಳಷ್ಟು ಕೆಲಸಗಳು ಕೂಡ ಆಯಿತು, ಎಲ್ಲರ ಮೆಚ್ಚುಗೆ ಕೂಡ ಗಳಿಸ್ತು. ಆದರೆ ಅಂಥ ಸರ್ಕಾರನ ಜನ ಏನು ಮಾಡಿದ್ರು, ಚುನಾವಣೆಯಲ್ಲಿ ಸೋಲಿಸಿದ್ರು. ಆದ್ದರಿಂದ ಇನ್ನೇನು ಚುನಾವಣೆ BBMP GBH ಚುನಾವಣೆ ಇನ್ನೇನು ಬರ್ತಾಯಿದೆ. ಇಂಥ ಸಂದರ್ಭದಲ್ಲಿ ನೀವು ಈ ಥರ ಮಾಡ್ತಾ ಇರ್ತಕ್ಕಂಥ ಕೆಲಸ ಸರ್ಕಾರಕ್ಕೆ ಹಾಗೂ ನಿಮ್ಮ ಪಕ್ಷಕ್ಕೆ ಖಂಡಿತ ಬ್ಯಾಕ್ ಫೈರ್ ಆಗುತ್ತೆ. ಯಾಕಂದರೆ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತಕ್ಕಂಥವ್ರು ಮಧ್ಯಮ ವರ್ಗ ಮತ್ತು ಕೆಳ ಮಧ್ಯಮ ವರ್ಗ, ಬಡವರು, ಇಂಥವ್ರು ಮಾತ್ರನೇ. ಇವರೇ ನಿಮ್ಮ ಮುಖ್ಯವಾದ ಓಟ್ ಬೇಸು. ಯಾರು ಶ್ರೀಮಂತರಾಗಲಿ, ದೊಡ್ಡ ದೊಡ್ಡ ಅಂಗಡಿ ಮಾಲೀಕರಾಗಲಿ, ಅವ್ರುಗಳು ಯಾರು ನಿಮ್ಗೆ ಓಟ್ ಹಾಕಲ್ಲ. ಇವರೆಲ್ಲ ಮಾಡ್ತಕ್ಕಂಥವ್ರು ಬೀದಿ ಬದಿ ವ್ಯಾಪಾರಿಗಳು, ಸ್ವಂತ ಅಂಗಡಿ ಇಡೋಕ್ಕಾಗಲ್ಲ, ಬಾಡಿಗೆ ಕಟ್ಟೋಕ್ಕಾಗಲ್ಲ, ಬಂಡವಾಳ ಅಷ್ಟು ಹಾಕೋಕ್ಕಾಗಲ್ಲ ಅನ್ನೋ ಥರ ಬೀದಿ ವ್ಯಾಪಾರಕ್ಕೆ ಬರ್ತಾರೆ. ಇದರಿಂದ ಈ ಅಂಗಡಿಯವ್ರಿಗೂ ತೊಂದರೆ ಆಗುತ್ತೆ ಅಂತಂದು ಹೌದು, ಒಪ್ಕೊಳ್ಳೋಣ, ಇಲ್ಲಾಂತಿಲ್ಲ. ಅಂಗಡಿಯವ್ರಿಗೆ ತೊಂದರೆ ಆಗುತ್ತೆ ಇವ್ರ ವ್ಯಾಪಾರದಿಂದ. ಇಲ್ಲಿ ಅವ್ರಿಗಿಂತ ಅಂಗಡಿಯವ್ರಿಗೆ ತೊಂದರೆ ಆಗೋದು ಅಂತ ಹೇಳ್ತೀರಾ. ಬೀದಿ ಬದಿ ವ್ಯಾಪಾರಿಗಳಿಗೂ ಅವ್ರ ಜೀವನನೂ ನೋಡಬೇಕು, ಅಂಗಡಿಯವ್ರ ವ್ಯಾಪಾರನೂ ನೋಡಬೇಕು. ಹಾಗೆ ಬೀದಿ ಬದಿ ವ್ಯಾಪಾರಿಗಳಿಂದ ಬಡವ್ರುಗಳು ಕೂಡ ಅನುಕೂಲ ಇದೆ. ಅವರು ಬೀದಿ ಬದಿ ವ್ಯಾಪಾರಿಗಳು ಕಡಿಮೆ ಬೆಲೆಗೆ ವಸ್ತುಗಳನ್ನು ಮಾರಾಟ ಮಾಡ್ತಾರೆ. ಅದರಿಂದ ಮಧ್ಯಮ ವರ್ಗದವರು, ಬಡವರು ಅಲ್ಲಿ ಪರ್ಚೇಸ್ ಮಾಡ್ತಾರೆ, ಅವ್ರಿಗೂ ಕೂಡ ಉಳಿತಾಯ ಆಗುತ್ತೆ. ಬೀದಿ ಬದಿ ವ್ಯಾಪಾರಿಗಳಿಲ್ಲ ಅಂದರೆ ಅವರು ಮಧ್ಯಮ ವರ್ಗ ಬಡವರು ಎಲ್ಲಿ ಪರ್ಚೇಸ್ ಮಾಡಬೇಕು, ಅವ್ರು ಎಲ್ಲಿ ತೊಗೋಬೇಕು ವಸ್ತುಗಳನ್ನು? ಇಲ್ಲ ಮಾಲ್ಗಳಿಗೆ, ದೊಡ್ಡ ದೊಡ್ಡ ಅಂಗಡಿಗಳಿಗೆ ಹೋಗಿ ಅಲ್ಲಿರ್ತಕ್ಕಂಥ ದುಬಾರಿ ಬೆಲೆ ಕೊಟ್ಟು ಪರ್ಚೇಸ್ ಮಾಡೋಕ್ಕಾಗುತ್ತಾ? ತೊಂದರೆ ಆಗುತ್ತೆ. ಎಕನಾಮಿಕ್ ಕೂಡ ಎಫೆಕ್ಟ್ ಆಗುತ್ತೆ, ಜನರ ಜೀವನಕ್ಕೆ ಎಫೆಕ್ಟ್ ಆಗುತ್ತೆ, ಫುಟ್ಪಾತ್ ವ್ಯಾಪಾರಿಗಳ ಬದುಕು ಹಾಳಾಗುತ್ತೆ, ಹಲವು ವಿಧವಾದ ತೊಂದರೆಗಳು ಇದರಿಂದ ಉಂಟಾಗುತ್ತೆ. ಆದ್ದರಿಂದ ನಾನು ಸರ್ಕಾರಕ್ಕೆ ಕೇಳ್ಕೊಳ್ತಕ್ಕಂಥದ್ದು ಏನಂದರೆ, ದಯಮಾಡಿ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಡಿ, ಸರಿಯಾದ ಒಂದು ಯೋಜನೆಯನ್ನು ರೂಪಿಸಿ. ಯಾಕಂದರೆ ಬೀದಿ ಬದಿ ವ್ಯಾಪಾರ ಅಂತಕ್ಕಂಥದ್ದು ಇಡೀ ವಿಶ್ವದಾದ್ಯಂತ ಇದೆ. ಬರೀ ಒಂದು ದೇಶದಲ್ಲಿ ಅಂತಲ್ಲ, ಇಡೀ ಪ್ರಪಂಚದ ಯಾವುದೇ ದೇಶ, ಯಾವುದೇ ಮುಂದುವರೆದ ದೇಶದಲ್ಲೂ ಸಹ ಬೀದಿ ಬದಿ ವ್ಯಾಪಾರಿಗಳು ಇದ್ದೇ ಇರ್ತಾರೆ. ಅಂದರೆ ಅಲ್ಲೆಲ್ಲ ಅವ್ರಿಗೆ ಪ್ರಾಪರಾಗಿ ಒಂದು ವ್ಯವಸ್ಥೆಯನ್ನು ಮಾಡಿರ್ತಾರೆ. ಇಲ್ಲೂ ಸಹ ಅವ್ರಿಗೊಂದು ಪ್ರಾಪರಾದ ವ್ಯವಸ್ಥೆಯನ್ನು ಮಾಡಿಕೊಡಿ. ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಒಂದು ಬ್ಯಾಲೆನ್ಸಿಂಗ್, ಸಮತೋಲನ ಅಂತಕ್ಕಂಥದ್ದು ಇರಬೇಕು. ಇಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಜೀವನನೂ ನಡೀಬೇಕು, ಪಾದಚಾರಿಗಳ ಜೀವಕ್ಕೂ ತೊಂದರೆ ಆಗಬಾರ್ದು, ಬಡ ಮಧ್ಯಮ ವರ್ಗದ ಜೀವನಕ್ಕೂ ತೊಂದರೆ ಆಗಬಾರ್ದು, ಈ ಅಂಗಡಿ ಮುಂಗಟ್ಟು ಇಟ್ಕೊಂಡಿರ್ತಕ್ಕಂಥವ್ರು ಅವ್ರಿಗೂ ತೊಂದರೆ ಆಗಬಾರ್ದು. ಯಾಕಂದರೆ ಅವರು ಬಾಡಿಗೆಗಳು ಕಟ್ಕೊಂಡು ಅವರು ವ್ಯವಹಾರ ಮಾಡ್ತಿರ್ತಾರೆ. ಈ ಬೀದಿ ಬದಿ ವ್ಯಾಪಾರದಿಂದ ನಮಗೆ ವ್ಯಾಪಾರ ಆಗಲ್ಲ ಅಂತ ಅವರು ಗಲಾಟೆ ಮಾಡ್ತಾರೆ. ಸೊ ಆದ್ದರಿಂದ ಎಲ್ಲರಿಗೂ ಒಂದು ಪ್ರಾಪರಾದ ವ್ಯವಸ್ಥೆ ಮಾಡಬೇಕು. ಎಲ್ಲ ಅಂಗಡಿಗಳಿರ್ತದೋ ಅವ್ರ ಮುಂದೆ ಕಡೆ ಅವ್ರು ಫುಟ್ಪಾತ್ ಅವರು ಹಾಕೋಕ್ಕೆ ಅವಕಾಶ ಕೊಡಬೇಡಿ, ಅವ್ರಿಗೂ ತೊಂದರೆ ಆಗುತ್ತೆ. ಅವ್ರ ಬಾಡಿಗೆ ಕಟ್ಕೊಂಡು ಅವರು ವ್ಯಾಪಾರ ಮಾಡಬೇಕು. ಇವ್ರು ಫುಟ್ಪಾತ್ನಲ್ಲಿ ಫ್ರೀಯಾಗಿ ಮಾಡಿಬಿಡ್ತಾರೆ. ಅದರಿಂದ ಅವರು ವ್ಯಾಪಾರ, ಇವನು ಕಡಿಮೆ ಬೆಲೆ ಕೊಡ್ತಾನೆ, ಅವನು ಆ ಬೆಲೆ ಕೊಡೋಕ್ಕಾಗಲ್ಲ. ಅವ್ನು ಬಾಡಿಗೆ ಕಟ್ಟಬೇಕು, LIC ಕಟ್ಟಬೇಕು, ಎಲ್ಲ ಕಟ್ಟಬೇಕು, ಅವನಿಗೆ ತೊಂದರೆ ಆಗುತ್ತೆ. ಇವನಿಗೇನು ಫುಟ್ಪಾತಲ್ಲಿ ಹಾಕಿರ್ತಾನೆ, ಇವನಿಗೆ ಬಾಡಿಗೆ ಇಲ್ಲ, ಏನೂ ಇಲ್ಲ, ಇವನು ಕಡಿಮೆ ಕೊಡ್ತಾನೆ. ಈ ರೀತಿ ಆಗ್ತಕ್ಕಂಥದ್ದು ಒಂದು ಅಸಮತೋಲನ ಆಗ್ತಕ್ಕಂಥದ್ದಾಗಬಾರ್ದು. ಸಮತೋಲಿತವಾಗಿ ಎಲ್ಲರಿಗೂ ನ್ಯಾಯ ಸಿಗಬೇಕು. ಆದ್ದರಿಂದ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಸಪ್ರೇಟಾದ ವ್ಯವಸ್ಥೆಯನ್ನು ಮಾಡಿ. ಏಕೆಂದರೆ ಹಲವಾರು ಕುಟುಂಬಗಳು ಈ ಬೀದಿ ವ್ಯಾಪಾರವನ್ನೇ ಅವಲಂಬಿಸಿದ್ದಾವೆ, ತಮ್ಮ ಬದುಕನ್ನು ಕಟ್ಕೊಂಡಿದ್ದಾವೆ. ಅವರು ಬೀದಿಗೆ ಬರಬಾರ್ದು. ಹಾಗೂ ಪಾದಚಾರಿಗಳು ಫುಟ್ಪಾತನ್ನು ಸರಿಯಾಗಿ ಯೂಸ್ ಮಾಡ್ಕೊಳ್ಳಿ. ರಸ್ತೆ ಮೇಲೆನ ನೀವು ಓಡಾಡೋಕ್ಕಲ್ಲ ರಸ್ತೆ ಇರ್ತಕ್ಕಂಥದ್ದು, ವಾಹನಗಳ ಸಂಚಾರಕ್ಕೆ. ನೀವು ಮಾಡ್ತಕ್ಕಂಥ ಒಂದು ಈ ರೀತಿಯ ಅಜಾಗರೂಕತೆಯಿಂದ ಎಲ್ಲರಿಗೂ ತೊಂದರೆ ಆಗ್ತಕ್ಕಂಥದ್ದು. ಫುಟ್ಪಾತನ್ನು ನೀವು ಯೂಸ್ ಮಾಡಿದ್ರೆ ಅಲ್ಲಿ ಯಾಕೆ ಆಕ್ರಮಿಸ್ಕೋತಾರೆ? ಫಸ್ಟ್ ಇದ್ರಲ್ಲಿ ಪಾದಚಾರಿಗಳದ್ದೇ ತಪ್ಪು. ಫಸ್ಟು ಫುಟ್ಪಾತನ್ನು ಯೂಸ್ ಮಾಡಿಕೊಂಡು ಫುಟ್ಪಾತಲ್ಲಿ ನಡೆಯೋದನ್ನು ಕಲ್ತ್ಕೊಳ್ಳಿ. ನಮಸ್ಕಾರ.